ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾ ಪ್ರಸನ್ನ ಅರ್ಥಾತ್ ಸಂಗ್ಯಾಬಾಳ್ಯ ಅನ್ನುವಂಥ ಈ ಸನ್ನಾಟವನ್ನು ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ಲಗಳರ ಈರನ್ನ ಊರಾಗಿಲ್ಲದಾಗ ಸಂಗ್ಯಾಬಾಳ್ಯ ಕುತಂತ್ರದಿಂದಾಗಿ ಗಂಗಾ ಪೇಚಿಗೆ ಸಿಕ್ಕಾಗ ಈರಣ್ಣ ಕಾಯಿ ಸಿಕ್ಕಿಬಿಡ್ತಾಳೆ. ಆವಾಗ ರಾವದಿಂದ ಈರಣ್ಣ ಕೇಳ್ತಾನೆ, ಅಲ್ಲ ಗಂಗಿ, ಈ ರುಮಾಲ ಯಾರ್ದಂತ 2 ಸಲ ಕೇಳಿದ್ರು ಸುಮ್ಮನೆ ಯಾಕಂತದಿ? ಅಲ್ಲ ಇದು ಯಾರ್ದು ಆಂಬಲ್ರಿ? ಏನು ಯಾರ್ದು ಆಂಬಲ್ರಿ? ಅಲ್ಲ ನಮ್ಮ ಕಣ್ಣ ಮುಂದನೆ ನಮ್ಮ ಬಾಗಲ್ದಾಗನ ಇದೇ ಬಿದ್ದೈತಿದ್ರು. ಇಲ್ಲರಿ ಬಹುಶಃ ಇದು ಆ ಗೌಡ್ರ ಹುಡುಗರು ಅವ ದನ ಕಾಕೋತ ಬಂದಿರ್ತಾವ್ರೆ, ಬಂದಿಲ್ಲ ನಮ್ಮ ಮನೆ ಚಾವಳ್ಯಾಗ ಕೂತಿರ್ತಾವೆ, ಅವೇನು ಬಿಟ್ಟು ಹೋಗಿರ್ಬೇಕು ಆಂಬಲ್ರಿ. ಏ ಕತ್ರಂಡೆ, ಅಲ್ಲ ಆ ಗೌಡ್ರ ಹುಡುಗರು ಇಷ್ಟಲ ಊಟ್ರೆ ಬೆಳಗಿನ ಜಾವದಾಗ ಹೆಂಗೆ ಬರ್ತಾರೆ ಅವರು? ಅಲ್ಲ ಹುಡುಗರು ರುಮಾಲ್ ಅಂತ ನನಗೆ ಕುಂಟು ನೆಪ ಹೇಳಕ್ಕೆ ಹೋಗ್ಬೇಡ ನೀ. ನೋಡು, ಸುಮ್ಮನೆ ನನ್ನ ಮುಂದೆ ಏನು ಮುಚ್ಚಿಡಕ್ಕೆ ಹೋಗಬೇಡ. ಕರೆ ಏನು ಅನ್ನೋದು ನನ್ನ ಮುಂದೆ ಹೇಳುವಂಥ ಒಳಗು. ಅಯ್ಯೋ ಪ್ರಾಣಕಾಂತ, ನಾ ಏನು ಹೇಳಿದ್ರು ನೀವು ನಂಬಂಗಿಲ್ಲಲ್ರಿ. ಹಾಗಾದ್ರೆ ಈ ರುಮಾಲು ಯಾರ್ದು ಅಂತ ನನಗೂ ಗೊತ್ತಾಗ್ತಲ್ರಿ. ಸುಮ್ಮನೆ ಏನಾದರೂ ಬೊಗಳಬೇಡ. ಮತ್ತು ಯಾರನ್ನು ನೋಡಿ ಹೇಳು. ಬಹುಶಃ ನಮ್ಮ ಮೈದುಂಡ್ರದಾಗಿರ್ಬೇಕು ಆಂಬಲ್ರಿ, ವಿರೂಪಾಕ್ಷ ಬಸವಂತ ಅವರು ತಂದಿಟ್ಟಿರ್ಬೇಕನ. ಅಲ್ಲ ಏನು ಮಾತಾಡ್ತೀನಿ ನೀನು? ಇದು ನನ್ನ ತಮ್ಮಗಳು ವಿರೂಪಾಕ್ಷ ಬಸವಂತ ಎಂದಾರು. ಅವ್ರೇನು ರುಮಾಲ್ ಸುಟ್ಟಿದ್ದಾರೆ ನೋಡಿದೆ ನೀನು? ಅವ್ರು ಎಂದೂ ಇಲ್ಲ. ಅದು ಅವ್ರು ಇದಂದ್ರೆ ಈ ಹೊರಗೆ ಯಾಕೆ ಇಡ್ತಾರೋ? ಮನೆ ಒಳಗೆ ಇಡ್ತಾರೆ ಅವ್ರ. ಈ ಹೊರಗೆ ಬಂದು ಬಿದ್ದೈತಿ, ಕಾಣ್ತೈತಿಲ್ಲ ಇದೆ. ಅಲ್ಲ ಇಲ್ರಿ, ಮತ್ತು ಅವ್ರದ್ದು ಆಗಿರ್ಬೇಕು. ಇಷ್ಟೇ ಆಗಿ ತಡವರ್ಸಕತ್ತೈತಿ ಗಂಗಾ. ಅಲ್ಲ ಏನಿದ್ದು ಖರೆ ನನ್ನ ಮುಂದೆ ಹೇಳ, ನಾನು ನಿನಗೇನು ಮಾಡೋದಿಲ್ಲ. ಮತ್ತು ಅದು ಬಣ್ಣದ ಮಾತು ನನಗೆ ಹೇಳಕ್ಕೆ ಹೋಗಬೇಡ. ನಮ್ಮ ತಮ್ಮಗಳು ಇಂಥ ರುಮಾಲ್ ಹಾಕಿಯಲ್ಲ ಸುತ್ತಿಯಲ್ಲ ನಾನು ತಂದು ಕೊಡವಲ್ಲ. ಅಯ್ಯೋ ಇನ್ನೇನು ಹೇಳ್ರಿ ಪ್ರಾಣಕಾಂತ, ನಾನು ನಿಮಗೆ ಕರೆ ಹೇಳಿದ್ರು ನೀವು ನಂಬಂಗಿಲ್ರಿ. ಏನು ಹೇಳ್ರಿ ನಾನು ನಿಮ್ಗೆ? ಅಲ್ಲ ಹಿಂಗ್ಯಾಕೆ ತಡಬರ್ಸಕತ್ತೆ ನೀನು? ನೋಡು, ನನ್ನ ಮುಂದೆ ಮಾತಾಡ್ತಾರುವಾಗ ನೀ ಯಾಕೆ ತಡಬರ್ಸ್ತಿ? ನೋಡು, ನೀ ಕರೆ ಇದ್ದ ಅದಕ್ಕೆ ಯಾಕೆ ವಿಚಾರ ಮಾಡ್ತೀವಿ? ಏನು ಸರಿಯಾಗಿ ಹೇಳಿ, ಇನ್ಕಮಟ್ಟ ವಿಚಾರ ಮಾಡ್ತೀರಲ್ಲೋ. ಅಯ್ಯೋ ಪ್ರಾಣಕಾಂತ, ಏನು ಹೇಳ್ರಿ ನಾನು? ಎಲೆ ಕತ್ರಂಡೆ, ಇದ್ದದ್ದನ್ನು ಇದ್ದಂಗೆ ಹೇಳಲ್ಲ ನನ್ನ ಮುಂದೆ. ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀನಿ? ನಾ ಸುಳ್ಳು ಹೇಳಿದ್ರೆ ಚಲೋ ಅಲ್ಲ. ಏನೋ ನೀವು ಮಾಡಬಾರ್ದು ಕೆಲಸ ಮಾಡಿ ಅಂತ ಅನ್ಸಾಕತ್ತೈತಿ ನನಗೆ. ಅಯ್ಯೋ ನಾ ಏನು ಮಾಡಲಿ ಅಂಥದ್ದು? ನಾನು ಮನೆ ಬಿಟ್ಟು ಇಲ್ಲಿ ಹೊರಗೂ ಹೋಗಂಗಿಲ್ಲ. ಮತ್ತು ನೀವು ವ್ಯಾಪಾರಕ್ಕಂತ ಹೋದಾಗಿಂದ ನಾನು ಒಬ್ಬಳದನಲ್ರಿ ಮನೆಯಾಗ. ಮಾನಗಡಿ ಅನ್ನ, ನಾ ಬಳ್ಳಾರಿ ವ್ಯಾಪಾರಕ್ಕೆ ಹೋಗಿದಂತೆ ನನಗೆ ಗೊಂತ. ಮುಂದೆ ಊರಾಗ ನಾನು ಬರೋ ಮುಂದೆ ಎಲ್ಲರೂ ಗುಸು 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 ಮಾತಾಡ್ತಾಯಿದ್ರೆ. ಆ ಸ್ವಾಮಾರಪೇಟೆ ಮೇಲ್ಮನೆ ಸಂಜ್ಞಾನ ಸಂಘ ಮಾಡಿದಂತ. ಅಯ್ಯೋ ಏನಂತೀರಿ ನೀವು? ನಾಯಕರು ಎಂಥ ಸಂಘ ಮಾಡಲಿ? ಅಯ್ಯೋ ಏನು ಯಾರು ಹೇಳ್ರಿ ನಿಮ್ಗೆ? ಅಲ್ಲ ಊರಾಗ ಗುಲ್ಗುಲ್ ಮಾತಾಡ್ತಾರೆ. ಕೂರನ್ನು ಹೊಕ್ಕೊಳಕತ್ತೈತಿ. ಅಲ್ಲ ನೋಡು, ಈ ರುಮಾಲ್ ಯಾರ್ದಂತ ಅದನ್ನು ಹೇಳುವಲ್ಲಿ. ಇದು ಆ ಮ್ಯಾಗಿನ ಪ್ಯಾಟಿ ಸೋಮಾರಿಪೇಟೆ ಸಂಜ್ಞಾನ ಅಂತೇಳಿ ನಮ್ಮ ಬ್ಯಾಗೇರಿ ಸಹಿತ ಹೇಳಿ ಹೋಗ್ಯಾನ ಮನೆಗೀಗ. ಈಗ ಅದನ್ನು ಕರೆ ಹೇಳಿ ನನ್ನ ಮುಂದೆ ಎಲ್ಲಿಂದ ಅಂದ್ರೆ ನಿನ್ನ ಸೀಳಿ ಬಿಡ್ತಾನೆ. ನನ್ನ ಸಿಟ್ಟಿನೊಳಗಿಂದ ನೋಡು ಹೋಗಿ ಕೊಡಗೋಲಿಂದ ನೂರು ಮಾಡ್ತಾನೆ. ಏನು ಹೇಳ್ತೀಯಲ್ಲೋ ನೋಡು, ಕೊಡಗೋಲ್ ಮೇಲೆ ಆಗ್ತೀವಿ. ಅಯ್ಯೋ ಮಾರಾಯ, ಅಯ್ಯೋ ಯಾರೀ? ಅಲ್ಲ ನಾ ಇಂಥ ಕೆಲಸ ಮಾಡಿಲ್ರಿ. ನನ್ನ ಗಂಡ ನೀವು ನನ್ನ ನಂಬಲಿಲ್ಲ ಅಂದ್ರೆ ಮತ್ತೆ ಯಾರು ನಂಬಿ ಹಾಕ್ತಾರೆ? ಅಯ್ಯೋ ನಾ ಒಂಟಿ ಹೆಣ್ಣ, ಇನ್ನು ಏನು ಮಾಡಲ್ರಿ? ಎಲೈ ಬಟಾರ್ಗಿತ್ತಿ, ಯಾಕೆ ಹೋದರ್ತಿ? ಅಲ್ಲ ನಾ ನಿನಗೇನು ಮಾಡೋದಿಲ್ಲ ಅಂತ ತಿಳ್ಕೊಬೇಡ. ಅಲ್ಲ ನೀ ಮಾಡಿದ ಕೆಲಸ ಇದು ಖರೇನೋ ನನಗೆ ಖರೆ ಸುಳ್ಳು ಆಗ್ಬೇಕು. ಆಮೇಲೆ ಖರೆ ಐತಂದು ನೀನು ಬಿಡುವುದಿಲ್ಲ ನಾನು. ಅಲ್ಲ ಅಯ್ಯೋ ನನ್ನ ಮೈದುಂಡ್ರ ಕರೀರಿ, ಏನು ವಿರೂಪಾಕ್ಷ ಬಸವಂತರ ಕರಿಬೇಕು? ಅಲ್ಲ ಅವ್ರ ಮುಂದೆ నేను ಹುಸಾತಿ ಮಾಡಬೇಕೇನು? ಅಯ್ಯೋ ಮತ್ತಿನ್ನೇನು ಮಾಡಿದ್ರಿ? ನಮ್ಮ ಮನೆಗೆ ಯಾರು ಬರಂಗಿಲ್ಲ, ನಾ ಅಂಥ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ನೀವು ನಂಬ್ತಾ ಇಲ್ಲ. ವಿರೂಪಾಕ್ಷ ಬಸವಂತ ಬರೆಯೋ ಪಾತ ಮಗೋಡ್ರ ಏನು ಹೇಳಲಿ ಕುಂದ ಬಂದೈತಿ, ಸಂಜ್ಞಾನ ಸಂಘ ಮಾಡಿದಾಳು ಇವಳ. 3 ಮಂದಿ ಅಣ್ಣ ತಮ್ಮ ಇದ್ದು ಇಲ್ಲದಂಗಾಗಿ ಬೇಗನೆ ನೀವು ಬರ್ಯೋ. ಲಗಲಾರ ಮನೆ ತಂದ ಅಬರು ಇಲ್ಲದಂಗಾತು, ಸೋಮರಪೇಟೆ ಸಂಘೆ ಬಂದ ಮಾಡಿದಾನು ಮಾನಭಂಗ. ಫಂಗಲ ಊರಾಗ ಆಗಾಯ್ತು ನಮ್ಗೆ ಮಾರಿ ತೋರಿಸದಂಗ.
ಈರ್ ಪಕ್ಷಿ ಬಸವಂತ ಬರಿಯೋ ತಮ್ಮ ಗೌಡ್ರ ಏನ ಹೇಳಲಿ ಕುಂದೋ. ಅಯ್ಯೋ ಇದೇನು ಅನ್ನ ಹಿಂಗೆ ಹೋದ್ರಾತಂದ್ರೆ ತಮ್ಮ ಲೌಟ್ ಹೋಗು ನಡ್ರಿ. ಈರ್ ಪಕ್ಷಿ ಬಸವಂತರ ಎಲ್ಲಿದ್ರಿಪ್ಪ ತಮ್ಮಗೌಡ್ರ ಲೌಟ್ ಬರ್ರಿ, ನಮ್ಮ ಮನೆ ಮಾನ್ ಹೋಗತೈತಿ ಬರ್ರಿ, ಎಲ್ಲಿದ್ರಿ ಕುಂದ ಬಂದೈತಿ. ತಮ್ಮ ಬಸವಂತ ಖೇಜನು ಅನ್ನ ಒದಾಡ್ತಾನು ಬಳ್ಳಾರಿ ವ್ಯಾಪಾರಕ್ಕೆ ಹೋಗಿದ್ದು ಬಂದಾನ. ಅಲ್ಲ ಹೌದನ್ನ ಅವನದು ನೀ ಕೇಳಾಕತ್ತೈತಿ, ನಾವು ಲೌಟ್ ಹೋಗಿ ನೋಡು ನಡಿ ಅನ್ನ ಏನಾಗೈತಿ ಏನು ಆಗಲಿ ತಮ್ಮ ಬಸವಂತ ಲೌಟ್ ಹೋಗುನು ಬಾ. ಅನ್ನ ನೋಡಲ್ಲಿ ಅತ್ತಿ ಜೋಡಿ ಹಿಂಗ್ಯಾಕೆ ನಿಂತಾನು ಎಷ್ಟು ರಾವ್ ಆಗಿದ್ದಾನಲ್ಲ. ಏನು ಆಗೈತೆ ಅನ್ನ ಅನ್ನ ಯಾರಪ್ಪನ ಯಾವಾಗ ಬಂದು ತಮ್ಮ ಇದೀಗ ಬಂದನಪ್ಪ ಹಿಂಗ್ಯಾಕೆ ಮಾತಾಡ್ತೀಯನ್ನ ಎಲ್ಲ ಏನಾಗೈತಿ ಬಾರೋ ತಮ್ಮ ಇರ್ಪಾಕ್ಷಿ ಏನನ್ನ ಹಿಂಗ್ಯಾಕೆ ಮಾಡ್ತೀನಿ ನಾವು ಬಳ್ಳಾರಿಯಿಂದ ನೀವು ಈಗ ಬಂದೇನು ಬಂದನು ಪಾಪ ಬರು ತಡಕ್ಕೆಲ್ಲ ಇದಾಗೈತಿ ಏನಾಗೈತಿ ಏನು ತಮ್ಮಗೌಡ್ರ್ಯ ನಿಮಗೆ ಏನು ಹೇಳಿ ನೀವಿಬ್ಬರು ಮನೆಯಾಗದ್ರಿ ಅಂತೇಳಿ ನಾನು ಬಳ್ಳಾರಿ ವ್ಯಾಪಾರಕ್ಕೆ ಹೋದ್ನಿ ಅಂಥದ್ರೊಳಗೆ ನಮ್ಮ ಮನೆಯೊಳಗಿಂದ ಇಂಥ ಒಂದು ಕಾರ್ಯ ಆಗೈತಿ ನಿಮ್ಗೆ ಗೊತ್ತಾಗಿಲ್ಲೇನು. ಅಲ್ಲ ನಾ ಏನಾಗೈತಿ ನಮಗೇನು ಗೊತ್ತೇ ಇಲ್ಲಲ್ಲ. ಅಯ್ಯೋ ಆ ತಮ್ಮಗೌಡ್ರ ಏನು ಹೇಳಿ ಈ ನಾವು ಬಳ್ಳಾರಿ ಹೋದೆ ನೀವು ಕಡೆ ಹೊಲದ ಮನೆಗೆ ನೋಡ್ಕೋತಿದ್ರಿ. ಈಗ ಏನು ಆಗಿತ್ತಪ್ಪ ಅಂತ ಬಾಯಾಗಿಂದ ತುಪ್ಪ ಬಿಸಿ ತುಪ್ಪ ಆಗಿಬಿಟ್ಟೈತಪ್ಪ. ಹೊರಗೆ ಹೇಳಕ್ಕೆ ಬರವಾತು, ಒಳಗೆ ನುಂಗಾಕೆ ಬರವಾತು, ಗುರುವಿನ ಮುಚ್ಚಿ ಕುಡಿಯಾಕೆ ಬರ್ದು ಉಗಳಾಕೆ ಬರ್ದಂಗಾಗಿತ್ತು ತಮ್ಮಗೌಡ್ರ. ಏನು ಅನ್ನ ನೀವು ದೊಡ್ಡವ ನೀನು ಹಿಂಗೆ ದುಃಖ ಮಾಡ್ಕೋದು ಕೂತ್ರೆ ಏನಾಗೈತೆ ಅದನ್ನಾರು ಹೇಳಿ ನಮ್ಗೆ ಅತ್ತಿಗೆ ಏನು ಮಾಡು ಆಕೆಂದ್ರೆ ನಮ್ಮ ತಾಯಿ ಸರಿ ಇದ್ದಾಳು, ಆಕೆ ಏನು ಮಾಡಿದಾಳು ಏನು ಅಣ್ಣ ನಿನಗಾದರೂ ಏನಾದರೂ ಅಂತಿದ್ರೆ ಅದನ್ನು ನನಗೆ ಹೇಳು. ಅವ್ರು ಯಾರೇ ಆಗಿಲ್ಲಣ್ಣ ನಾನು ಅವ್ರನ್ನ ಬಿಡೋದಿಲ್ಲ. ನಿನಗೆ ಯಾವ ಕಾಲಕ್ಕೂ ಚಲೋ ಯಾವಾಗಲೂ ನಡ್ಕೋತ ಬಂದ್ವಿ. ಜರಕರ್ತ ಅವಳೇನಾರ ಹೆಂಗೆ ಸಾಗಿದ್ರೆ ಅವಳು ಮಲಿ ಮೂಗು ಹೋದ್ ಬರ್ತೇನೆ ಮಾಡವಂಗೆ ಮಾಡ್ತೇನೆ. ಅಕಸ್ಮಾತ್ ಯಾರ ಗಂಡಸರು ಯಾರು ಏನಾರು ಮಾಡಿದ್ರೆ ಅದನ್ನ ಹೇಳೋಣ. ನಿನ್ನ ಹೆಸರು ತೆಗೆದು ಅವ್ರ ಗುಂಡ ಬ್ಯಾರೆ ಮಾಡಿ ಆ ರುಂಡ ತಂದು ನಿನ್ನ ಕೈಯಾಗ ಕೊಡ್ತಾನಣ್ಣ. ಕೆಲಸ ಮಾಡಿದ್ರೆ ನಾನು ನೋಡು ಯಾವಾಗಲೂ ನಿಮ್ಮ ತಮ್ಮಗಳನ್ನ ಅಲ್ಲಿ ಬೇಕಾದ ಹೇಳೋಣ ಮಾಡಿತು. ಏನು ಹೇಳಿದ್ರು ತಮ್ಮಗೌಡ್ರ? ಅಲ್ಲ ನೀವು ಪುಂಡ ಕೆಲಸ ಮಾಡುವಂಥದ್ದು ಅಂಥದ್ದಲ್ಲೋ ಇದ ನಮ್ಮ ಮಣಿತಾಂದ ಅಬ್ರು ಹೋಗಿರ್ತೀವಿ. ಏನು ಇರಪ್ಪ ನಂಗೆ ಯಾಕೆ ಮಾತಾಡ್ತಿ? ನೀ ದುಡ್ಕೊತ ವ್ಯಾಪಾರ ಮಾಡ್ಕೊತ ತಿಳ್ಕೊಂಡು ಹೋಗಿ ಬರಮ್ಮ. ನಿನ್ನ ಮುಖ ಸೂರ್ಯ ಚಂದ್ರನಂಗೆ ಲಕ 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 ಹೊಳಿದಪ್ಪ. ಆದ್ರೆ ಇವತ್ತು ಹಿಂಗ್ಯಾಕೆ ಮಾತಾಡಕತ್ತದಿ? ಏನಾಗೈತಿ ನನಗೆ? ಈ ಅದು ನಮ್ಮ ಮುಂದೆ ಹೇಳೋಣ. ನಾನಾದರೂ ಅಣ್ಣನ ಜೋಡಿ ಕೂಡಿ ನಿನಗೇನಿರ್ತದೆ ನಾವು ಮಾಡ್ತೀವಿ. ತಮ್ಮಗೌಡ್ರ ಎಷ್ಟರಲ್ಲಿ ಕೇಳಾಕತ್ತೀರಿಪ್ಪ. ಆದ್ರೆ ನನ್ನ ಪರಿಸ್ಥಿತಿ ಹೆಂಗೆ ಅದನ್ನು ಬಾಯಲ್ಲಿ ಹೇಳೋಕ್ಕಾಗೈತಿ ತಮ್ಮಗೌಡ್ರ. ದೊಡ್ಡ ಆಘಾತ ಆಗೈತಪ್ಪ. ಹೆಂಗೆ ಹೇಳಲಿ? ಯಾವ ಬಾಯಿಂದ ಹೇಳಲಿ? ಅಣ್ಣ ನೀನು ದೊಡ್ಡವ, ನಮಗೆಲ್ಲರಿಗೂ ನೀನು ಬುದ್ಧಿ ಹೇಳವ. ನಾವು ಹುಲಿ ಹಂಗಿಬ್ರು ತಮ್ಮಗಳೋದ್ವಿ. ನಿನಗೆ ಏನು ಆಗಬೇಕಿತ್ತು ಏನು ಆಗೈತೆ ಅದನ್ನಾರು ಹೇಳಿ ನಮಗೆ. ಹಂಗಾದ್ರೆ ತಮ್ಮ ಹೇಳ್ತೀನಿ, ಸ್ವಲ್ಪ ನೀವು ನಿಧಾನ ವಿಚಾರ ಮಾಡಿ ಕೇಳ್ಬೇಕು. ತಮ್ಮ ನೀವು ಕೇಳ್ರಿ ತ್ವರಿ ಪರಿ ಹೇಳುವೆ ನಾನು ಈಗ. ಕೂಪ ಬಂದೈತಿ ನನಗೆ ಏನಂತ ಹೇಳಲಿ. ನಾನು ವ್ಯಾಪಾರಕ್ಕೆ ಹೋದಾಗ ಗಂಗಾ ಮಾಡ್ಯಾಳು ಘಾತ. ನಮ್ಮ ಮನೆ ಮಾನ ಕಳೆದಾಳು ಆಗಿತ್ತು ಅಪಘಾತ. ತಮ್ಮ ನೀವು ಕೇಳಿ ತ್ವರೆ ಪರಿ ಹೇಳುವೆ ನಾನು ಈಗ. ಸೋಮವಾರ ಪ್ಯಾಟಿ ಮೇಲ್ಮೇಲಿ ಸಂಗನ ಕೂಡ ನೀವು ನಾ ಅತ್ತಿಗೆ ಮಾಡ್ಯಾಳ ಕದ್ದ ಮುಚ್ಚಿ ಹೆಂಗೆ ಹೇಳಲಿ ಯಾರ. ಅಕ್ಕಿ ಕುತ್ತಿಗೆ ಹಿಚ್ಕಿ ಕೊಂದು ಬಿಡ್ರಿ ತಮ್ಮಗೌಡ್ರೆ ನನ್ನ ಮುಂದ. ಇಂಥ ಮಣಿ ಹಾಳ ಕೆಲಸ ಮಾಡಿದಾಳೋ ಈಕಿ ಕತ್ತಿರಂಡಿ. ದೇಶುಳ್ಳ ವಾಸುಳ್ಳ ಬಸವನ್ನ ಕಾಯಲಿಲ್ಲ. ಮನೆತನದ ಮಾನ ಹೋತು ಹೆಂಗೆ ನಾನು ಹೇಳಲಿ. ಏನನ್ನ ಏನು ಹೇಳ್ತೀನಿ ನನಗೊಂದು ತಿಳಿದಂಗೆ ಆಗೈತಲ್ಲ ತಮ್ಮಗೌಡ್ರ. ನಾವು ವ್ಯಾಪಾರಕ್ಕೆ ಹೋದ ಮೇಲೆ ಈ ನಿಮ್ಮ ಅತ್ತಿಗೆ ಕತ್ತರಂಡಿ ನಮ್ಮ ಮನೆ ಹಾಳು ಮಾಡ್ಕದ್ದಳು. ಮ್ಯಾಲಿನ ಮನೆ ಆ ಸಂಘ ಮಾಡಿದಳು. ಈಕಿಂದ ಕಣ್ಣು ಮುಂದೆ ನನಗೆ ನೋಡೋಕ್ಕಾಗಲು. ಈಕಿನ ಕಣ್ಣು ಮುಂದೆ ನೀವು ಕೂಡಿ ಕಡ್ದು ಬಿಡ್ರಿ ಈಕಿನ. ಅಣ್ಣ ಏನಂತ ಮಾತು ಹೇಳ್ತೀಪ್ಪ ಅಣ್ಣ? ಹೌದಲ್ಲೋ ವಿರೂಪಾಕ್ಷಿ? ಹೌದಣ್ಣ ಬಸವಂತ. ಅನ್ನ ಹಿಂಗೆ ಹೇಳಿದಂದ್ರೆ ಇಂಥ ಕೆಲಸ ನಮ್ಮ ಅತ್ತಿಗೆ ಮಾಡ್ಯಾಳು ಅಂತ ನಮಗಂತೂ ಅನುಮಾನ ಬರ್ತೈತೆ. ಅಂಥಕ್ಕೆಲ್ಲ
ನಮ್ಮ ಅತ್ತಿಗೆ ಅಂತಂದ್ರೆ ನಮ್ಗೆ ತಾಯಿ ಸರಿ ಇದ್ದಂಗೆ ಹೌದಲ್ವ ಅಣ್ಣ. ತಮ್ಮ ನಿನ್ನ ಮಾತು ಕರೆ ಐತಿ ವಿರೂಪಾಕ್ಷಿ ಅನ್ನ, ನೀ ಕೇಳು ನಾನು ಒಂದು ಮಾತು ಹೇಳುವೇನ. ಸ್ತ್ರೀ ಹತ್ಯೆ ಮಾಡುವುದೊಂದು ಘೋರ ಪಾಪಂತ, ಪರಮವಿದೂರಿ ಸ್ತ್ರೀ ಕನ ಕೊಲ್ಲುವುದು ಹ್ಯಾಂಗೇನ. ಶರಗಹನದ ಜುಡುಗಿ ಮಾಡದ ನಾನ, ಆಶಾಪೂರ ಶಂಕರನ ದಯದಿಂದ ನಾವು ಇನ್ನ. ಅತ್ತಿಗೆ ಹೆಂಗ ನಾವು ಮನಹರಣ ಮಾಡಲೆಂಗ, ಅತ್ತಿಗೆ ನಾವು ನಮ್ಮ ಕೈನ. ನಿಮ್ಮ ಕೈಯಿಂದ ಆಗುವುದಿಲ್ಲೋ ಏನ ಮಾಡಲಿ ಅನ್ನ. ಹಲ್ಲು ತಮ್ಗೊಳ್ರ, ನನ್ನ ಕಣ್ಣು ಮುಂದೆ ಈಕಿ ಚಂದ ಕಡಿ ಅಂತ ಹೇಳತ್ತನು, ನೀವು ಹಿಂಗೆ ಮಾತಾಡ್ತೀರಿ ಅಣ್ಣ. ನೀ ಮಾತು ಎಲ್ಲ ತಿಳಿದವದೀಪ, ನಾವೇನು ಹೇಳು ಸಣ್ಣವರ. ಆದ್ರೆ ನೋಡು, ಆ ರಾಮಾಯಣದ ಕತೆ ನೀನು ಕೇಳಿ ನನಗೂ ಹೇಳ್ತಿದ್ದಿ. ರಾಮಚಂದ್ರನ ಹೆಂಡತಿ ಅಂತ ಸೀತಾದೇವಿನ ಮಂದಮತಿ ಅಂತ ರಾಮನ ಕದ್ದು ಅಶೋಕವನದಾಗ ಬಚ್ಚಿಟ್ಟಿದ್ದಂತ. ರಾಮ ಸ್ವಾಮಿಷ್ಠ ತಮ್ಮನಾದ ಲಕ್ಷ್ಮಣಗೆ ವೈರಿ ಚಂಡಾಡು ಅಂತಂದ್ರೆ ಚಂಡಾಡ್ತಾನ. ಮತ್ತು ಈ ತಾಯಿನ ಹೆಂಗೆ ನಾ ಇದನ್ನು ಮಾಡಲಿ ಅಂತ ಹಂಗೆ ನಮಗೆ ಪರಿಸ್ಥಿತಿ ಬಂದೈತಿ. ನಮಗಾದರೂ ನಿನ್ನ ಹೆಂಡತಿ ಇರ್ಬೋದಕ್ಕೆ, ನಮಗಂತ ತಾಯಿ ಇದ್ದಂಗೆ. ಇಲ್ಲದ್ರೆ ನಾವಾದರೂ ಇನ್ನು ಹೇಳಿದ ಮಾತು ಯಾವುದೂ ಮೀರ್ತಿರಕ್ಕಿಲ್ಲ. ಈಗ ಈ ತಾಯಿನ ಹಿಂಗೆ ಮಾಡಿದಾಳ ಅಂದ್ಕೂಲೆ ನಮಗೂ ನಂಬದಂಗೆ ಆಗೈತೆ ಅನ್ನ. ಕೈಲಾಗದ ಹೇಡಿಗಳಾಗಿದ್ದೀವಿ. ಬೇರೆ ಯಾರಾದ್ರೂ ಕಡ್ದು ಬಂದ್ರೆ ಕಡ್ದು ಬರ್ತಿದ್ವಿ. ಈಕೆ ನಮ್ಗೆ ತಾಯಿ ಹಂಗದಾಳು ಅಣ್ಣ, ಆಕೆ ಹೆಂಗೆ ಮಾಡಳು ಏನು ತಮ್ಗುಡ್ರ ನೀವು ಹಿಂಗೆ ಮಾತಾಡ್ತೀರಿ. ಹಲ್ಲು ಕಣ್ಣಾರೆ ನಾನು ನೋಡಿದ್ದೀನಿ, ನಮ್ಮ ಮನೆ ಮುಂದನ ಆ ಸಂಗ್ಯಾಂದ ಪಾವಡ ಬಿದ್ದೈತಿ. ಹೌದು ಬಸವಂತ ಏನು ಅನ್ನ ಇರಪ್ಪಣ್ಣ ಇರಬೇಕು. ಅದೇಂತಾರಲ್ಲ, ಕಣ್ಣು ಕಂಡ್ರು ಪ್ರತ್ಯಕ್ಷ ಪ್ರಮಾಣಿಸಿ ನೋಡ್ಬೇಕಂತ. ಅದಕ್ಕೆ ಕನಸು ಮನುಷ್ಯನಾಗೂ ನಮ್ಮ ಅತ್ತಿಗೆ ಇಂಥ ಕೆಲಸ ಮಾಡ್ತಾರಂತ ನನಗೆ ಅನಿಸಿರ್ಕಿಲ್ಲ. ಇನ್ನೇನು ಹಿಂಗೆ ಆಗೈತಂತಂದ್ರೆ ಅತ್ತಿಗೆ ನಾವು ವಿಚಾರ ಮಾಡೋನು, ಮತ್ತು ಯಾಕೆ ಮಾಡಲು ಏನು ಅಂತಕ್ಕೆಲ್ಲ. ಇನ್ನು ಆ ಸಂಜ್ಞಾನ ಚಂದ ಕಡ್ದ ಅಂದ್ರೆ ಕಡ್ದ ಬರ್ತಾನಣ್ಣ. ಆದರೆ ಈ ಅತ್ತಿಗೆ ನಾನು ಹೆಂಗೆ ಮಾಡಲಿ, ಆಕಿನ ಕಡಿಯಾಕೆ ನಂಗೆ ಆಗೋದಿಲ್ಲ. ಏನು ಮಾಡೋದು ತಮ್ಮ, ಈ ಪರ್ಸೆಂಟ್ ಹೆಂಗೆ ಸಹ ನಮ್ಮ ಮನೆತನದ ಮಾನ ಹರಾದ ಮಾಡಿದಾಳಪ್ಪ. ಎಲೆ ಬಣ್ಣದ ಗಂಗಿ ಏನು ಹೇಳೋದ್ರೆ ಸರಿಯಾಗಿ ಚಿತ್ತ ಕೊಟ್ಟುಕೊಳ್ಳು ನೋಡ್ರಿ ಪ್ರಾಣಕ್ಕಂತ. ನಾನಂತೂ ನಿಮ್ಮ ಪಾದ ಸೇವೆ ದಾಸಿ ಇದ್ದಂಗೆ. ನಾನು ನೀವೇನು ಹೇಳ್ತೀರಿ ಅದನ್ನು ಕೇಳ್ತೇನೆ. ಏನಿದು ಚಂದದಿಂದ ಹೇಳ್ರಿ, ನನಗಂತೂ ಏನೂ ತಿಳಿದಂಗೆ ಆಗೈತಿ. ಏನಾಯಿತು ಅಂತೇಳಿ ನಾನು ಆ ಶಂಕರನ ಬೇಡ್ಕೋತಾ ಇದ್ದೀನಿ. ಬಸವಣ್ಣ ನೀನೇ ನನ್ನನ್ನು ಈ ಕುತ್ತಿನಿಂದ ಪಾರು ಮಾಡ್ತಂದೆ.